ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬಸವಕಲ್ಯಾಣ ತಾಲೂಕು ಬೀದರ್ ಜಿಲ್ಲೆಯಲ್ಲಿ ದೊಡ್ಡ ತಾಲೂಕವಾಗಿದ್ದು ಮತ್ತು ಬಸವಕಲ್ಯಾಣವು ಮಹಾರಾಷ್ಟ್ರದ ಗಡಿ ಪ್ರದೇಶವಾಗಿರುವುದರಿಂದ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ರೋಗಿಗಳಿಗೆ ಬೆಡ್ ಸಂಖ್ಯೆ ಹೆಚ್ಚಿಸಬೇಕೆಂದು ಮತ್ತು ವಿವಿಧ ಸೌಲಭ್ಯಗಳು ಹೆಚ್ಚಿಸಬೇಕೆಂದು ಇಲ್ಲಿನ ಪರ್ತಾಪುರ ಗ್ರಾಮದ ಸಾಮಾಜಿಕ ಹೋರಾಟಗಾರ ಲೋಕೇಶ್ ಮೊಳಕೆರೆ ಅವರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಸವಕಲ್ಯಾಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಘಟಕ ಸ್ಥಾಪಿಸುವುದು ಬಹಳಷ್ಟು ಅನಿವಾರ್ಯವಾಗಿದೆ. ಕೂಡಲೇ ಕ್ಯಾನ್ಸರ್ ಘಟಕ ಸ್ಥಾಪನೆ ಮಾಡಬೇಕು. ಬಸವಕಲ್ಯಾಣದಿಂದ ಜಿಲ್ಲಾ ಆಸ್ಪತ್ರೆ ಸುಮಾರು 100 ಕಿಲೋಮೀಟರ್ ದೂರ ಇದೆ. ಆದ ಕಾರಣ ತುರ್ತು ಪರಿಸ್ಥಿತಿಯಲ್ಲಿ ನೆರೆಯ ರಾಜ್ಯದ ಮಹಾರಾಷ್ಟ್ರ, ಉಮರ್ಗಾ, ಸೋಲಾಪುರ್, ಲಾತೂರ್ ನಗರಗಳ ಖಾಸಗಿ ಆಸ್ಪತ್ರೆಗೆ ಹೋಗುವಂತ ಪರಿಸ್ಥಿತಿ ಹೆಚ್ಚಾಗಿದೆ. ಇನ್ನು ಬಸವಕಲ್ಯಾಣ ನಗರದ ಹತ್ತಿರದಿಂದ ರಾಷ್ಟ್ರೀಯ ಹೆದ್ದಾರಿ 65 ಹಾದು ಹೋಗುತ್ತೆ. ಹೀಗಾಗಿ ಅಪಘಾತ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಬಸವಕಲ್ಯಾಣ ಆಸ್ಪತ್ರೆಯಲ್ಲಿ ರಕ್ತ ಸಂಗ್ರಹ ಕೇಂದ್ರ ನಿರ್ಮಾಣ ಮಾಡುವುದು ಕೂಡ ಅವಶ್ಯಕವಾಗಿದೆ. ಹೀಗಾಗಿ ರಕ್ತ ಸಂಗ್ರಹ ಕೇಂದ್ರ ನಿರ್ಮಾಣ ಮಾಡಬೇಕೆಂದು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅವರು ಆಗ್ರಹಿಸಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಸಮಾಜ ಸೇವಕ ಲೋಕೇಶ್ ಮೊಳಕೆರೆ. ಬಸವಕಲ್ಯಾಣ ನಗರದಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳಿಂದ ರೋಗಿಗಳು ಬರ್ತಾ ಇದ್ದಾರೆ. ಆ ರೋಗಿಗಳಿಗೆ ಬ್ಲಡ್ ಬ್ಯಾಂಕ್ ಇಲ್ಲ. ಯಾಕಂದರೆ ಬ್ಲಡ್ ಬ್ಯಾಂಕ್ ಇಲ್ಲಿಂದ ಬೀದರ್ಗೆ ಹೋಗಬೇಕಾದ್ರೆ 100 ಕಿಲೋಮೀಟರ್ ದೂರ ಆಗ್ತದೆ. ಯಾಕಂದ್ರಪ್ಪ ಬಸವಕಲ್ಯಾಣದಲ್ಲಿ ನಮ್ಮ NH9, NH65 ಹೈವೇ ರಸ್ತೆಯಲ್ಲಿ ಎಕ್ಸ್ಟೆಂಡ್ ಆಗ್ತಾವ, ಡೆಲಿವರಿ ಪೇಷಂಟ್ ಬಂದಿರ್ತಾವ ಅಂತ ರೋಗಿಗಳಿಗೆ ಬ್ಲಡ್ ಬ್ಯಾಂಕ್ ಸಿಗ್ತಾ ಇಲ್ಲ. ದಯಮಾಡಿ ಬಸವಕಲ್ಯಾಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನ್ಯ ಸರ್ಕಾರ ವತಿಯಿಂದ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬೇಗನೆ ಬ್ಲಡ್ ಬ್ಯಾಂಕನ್ನು ಮಾಡಬೇಕು. ಅದೇ ರೀತಿ ಬಸವಕಲ್ಯಾಣದಲ್ಲಿ ಸುಮಾರು ಪೇಷಂಟ್ಗಳು ಬರ್ತಾ ಇದ್ದಾರೆ. ಅದಕ್ಕಾಗಿ ಅಲ್ಲಿನ ಬೆಡ್ ವ್ಯವಸ್ಥೆ ಕೂಡ ಜಾಸ್ತಿ ಆಗಬೇಕು, ಸಂಖ್ಯೆ ಜಾಸ್ತಿ ಆಗಬೇಕು. ಯಾಕಪ್ಪ ಅಂದರೆ ಬಸವಕಲ್ಯಾಣ ಕೂಡ ಇವತ್ತು ಬಹಳ ವಿಸ್ತರಣೆಯಿಂದ ಬೆಳೀತಾ ಇದೆ. ಯಾಕಂದ್ರೆ ನಮ್ಮ ಮಹಾರಾಷ್ಟ್ರ ಗಡಿ ಭಾಗದಿರೋದ್ರಿಂದ ಈ ಕಡೆ ಹೋದರೆ ಉಮರ್ಗ ಬರುತ್ತೆ, ಈ ಕಡೆ ಹೋದರೆ ನಮಗೆ ಮತ್ತೆ ಔರಂಗಾಬಾದ್ ಬರುತ್ತೆ. ಅಂದರೆ ಕರ್ನಾಟಕದ ಬಸವಕಲ್ಯಾಣದಲ್ಲಿರುವಂಥ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಸುಮಾರು ರೋಗಿಗಳು ಬರ್ತಾ ಇದ್ದಾರೆ. ಅದಕ್ಕಾಗಿ ಹೆಚ್ಚಿನ ಬೆಡ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದೇ ರೀತಿ ಬಸವಕಲ್ಯಾಣದಲ್ಲಿ ಕ್ಯಾನ್ಸರ್ ಪೇಷಂಟ್ ಕೂಡ ಜಾಸ್ತಿ ಆಗ್ತವೆ. ದಯಮಾಡಿ ಕ್ಯಾನ್ಸರ್ ಘಟಕವನ್ನು ಮಾಡಿಕೊಟ್ರೆ ಬಡ ಮತ್ತು ಇಲ್ಲಿನ ಇರುವಂಥ ಬಡವರಿಗೆ ಅನುಕೂಲ ಆಗಂತ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ.